ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕೋಲಾರ ಜಿಲ್ಲೆ ಮಾಲೂರು ಪುರಸಭೆಯಲ್ಲಿ ಭೂ ಪರಿವರ್ತನೆಯಾಗದ ಕೃಷಿ ಭೂಮಿಗೆ ಈ ಖಾತೆಗಳನ್ನು ಮಾಡಿ ಭ್ರಷ್ಟಾಚಾರವೆಸಗಿರುವ ಅಧಿಕಾರಿಗಳ ಬಗ್ಗೆ ಕಾನೂನು ಕ್ರಮ ಜರುಗಿಸಲು ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದ ಎಂಎಸ್ ಶ್ರೀನಿವಾಸ್ ಹಾಗೂ ಸಂಘಟನೆಯ ಪದಾಧಿಕಾರಿಗಳು ಹಾಜರಿದ್ದು ಪುರಸಭೆಯ ಮುಖ್ಯ ಅಧಿಕಾರಿ ಅವರಿಗೆ ಮನವಿಯನ್ನ ಸಲ್ಲಿಸಿದರು. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಮಾಲೂರು ನಗರಸಭೆಯ ಭ್ರಷ್ಟ ಅಧಿಕಾರಿಗಳಿಗೆ, ಮಾಲೂರಿನ ನಗರಸಭೆಯ ಭ್ರಷ್ಟ ಅಧಿಕಾರಿಗಳಿಗೆ, ಕೃಷಿ ಭೂಮಿಯನ್ನ ಈ ಖಾತೆ ಮಾಡಲು ಹೊರಟ ಭ್ರಷ್ಟ ಅಧಿಕಾರಿಗಳಿಗೆ, ಕೃಷಿ ಭೂಮಿಯನ್ನ ಸರ್ಕಾರಕ್ಕೆ ನಷ್ಟ ಮಾಡಿ ಈ ಖಾತೆಯನ್ನು ಮಾಡಲು ಹೊರಟ ನಗರಸಭೆ ಅಧಿಕಾರಿಗಳಿಗೆ ನ್ಯಾಯ ಬೇಕು. ಕೃಷಿ ಭೂಮಿಯನ್ನ ಈ ಖಾತೆ ಮಾಡಲು ಹೊರಟ ನಗರಸಭೆ ಅಧಿಕಾರಿಗಳಿಗೆ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ತಾಯಿ ಭುವನೇಶ್ವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ, ಅಯ್ಯಯ್ಯೋ ನಾರಾಯಣಗೌಡರಿಗೆ, ಕರ್ನಾಟಕ ರಕ್ಷಣಾ ವೇದಿಕೆ ನ್ಯಾಯಪರ ಹೋರಾಟಕ್ಕೆ. ನಗರಸಭೆಯಲ್ಲಿ ಭೂ ಪರಿವರ್ತನೆಯಾಗದ ಕೃಷಿ ಭೂಮಿಗೆ ಈ ಖಾತೆಗಳನ್ನು ಮಾಡಿ ಭ್ರಷ್ಟಾಚಾರವೆಸಗಿರುವ ಅಧಿಕಾರಿಗಳ ಬಗ್ಗೆ ಕಾನೂನು ಕ್ರಮ ಜರುಗಿಸಲು ಕೋರಿ ನಮ್ಮದು ಮನವಿ ಇದೆ. ಪಟಾಲಮ್ಮ ಬಡಾವಣೆಯಲ್ಲಿ ಇದು 213 ಮತ್ತು 216 ಖಾತೆ ನಂಬರ್ನಲ್ಲಿ ನಿಮ್ಮಲ್ಲಿ 24 ಸೈಟಿಗೂ ಇದು ಸರ್ವೆ ನಂಬರು 213, 216 ಯಾವುದು ಕನ್ವರ್ಷನ್ ಆಗದೇನೆ ಈ ಸರ್ವೆ ನಂಬರಲ್ಲಿ 24 ಈ ಖಾತೆಗಳಾಗಿದೆ. ಅದು ನಿಮ್ಮ ಗಮನಕ್ಕೆ ಬಂದಿದೆಯಲ್ಲ ಗೊತ್ತಿಲ್ಲ. ಇದು ಈ ಖಾತೆ ಆಗಿದೆ ಮತ್ತು ವಜಾ ಆಗಿದೆ ಖಾತೆಗಳಾಗಿದೆ. ಅದು ಈ ಖಾತೆ ನಂಬರ್ ಬಂದು 5290-1-1ರಿಂದ 24ವರೆಗೂ ಈ ಖಾತೆ ಆಗಿದೆ. ನಿಮ್ಮ ಗಮನಕ್ಕೆ ಬರ್ದೇನೆ ಇವರು ಈ ಖಾತೆಗಳು ಮಾಡಿದ್ದಾರೆ. ಅದರಿಂದ ನೀವು ಗಮನಕ್ಕೆ ಬಂದಿದೆಯೋ ಗೊತ್ತಿಲ್ಲ. ಯಾರು ಇದರ ವಿರುದ್ಧವಾಗಿ ಈ ಖಾತೆಗಳು ಮಾಡೋದಕ್ಕೆ ನಿಮ್ಮ ಅಧಿಕಾರಿಗಳು ಎಷ್ಟು ಹಣ ತಗೊಂಡಿದ್ದಾರೆ, ಅವ್ರು ಮಾಡಿದ್ದಾರೆ, ಅವ್ರ ವಿರುದ್ಧ ನೀವು ಕ್ರಿಮಿನಲ್ ಕೇಸ್ ಹಾಕಿ ಅವ್ರನ್ನ ಮನೆಗೆ ಕಳಿಸೋದ್ರೆ ನಮ್ಮ ಇದನ್ನು ಇವತ್ತು ಒಂದು ಮನವಿ ಕೊಡ್ತಾ ಇದ್ದೀವಿ. ಸೋಮವಾರ ದಿವಸ ನಾವು ಇಲ್ಲೇ ಪ್ರತಿಭಟನೆ ಮಾಡಿ ಅಹೋರಾತ್ರಿ ಧರಣಿ ಕೂಡ ಮಾಡಬೇಕು ಅಂತ ನಾವು ಪರ್ಮಿಷನ್ ಕೂಡ ತಗೊಬರ್ತೀವಿ. ನಗರಸಭೆಯ ಭ್ರಷ್ಟ ಅಧಿಕಾರಿಗಳಿಗೆ, ಕೃಷಿ ಭೂಮಿಯಲ್ಲಿ ಈ ಖಾತೆ ಮಾಡಿ ನಾವು ಭ್ರಷ್ಟಾಚಾರ ನಡೆಸುತ್ತಿರುವ ನಗರಸಭೆ ಅಧಿಕಾರಿಗಳಿಗೆ, ಸರ್ವೆ ನಂಬರು ಅದು ಗೊತ್ತಿಲ್ಲ. ಅದು ಬಂದು 5 ಈ ಖಾತೆ ಮಾಡಿದ್ದಾರೆ. 10,155/01, 10,186/032 ಮತ್ತು 10,157/03, 10,167/33 ಇದೊಂದು 5 ಈ ಖಾತೆ ಮಾಡಿದ್ದಾರೆ. ಇದು ಕೂಡ ಯಾವುದೇ ರೀತಿ ಅಪ್ರೂವಲ್ ಆಗಲಿಲ್ಲ. ಇನ್ನು ಸರ್ವೆ ನಂಬರಲ್ಲೇ ಇದೆ ಈ ಖಾತೆಗಳು ಮಾಡೋದು. ಅದು ಈ ಖಾತೆ ಮಾಡಿದ್ದು ಅಲ್ದಿರೇ ಅಧಿಕೃತ ಅಂತೇಳಿ ನೀವು ಕೊಟ್ಟಿದ್ದೀರ. ಅಧಿಕೃತ ಅಂತ ಆಗಿದೆ, ಅನಾಧಿಕೃತನೂ ಆಗಿಲ್ಲ, ಅಧಿಕೃತ ಅಂತ ಆಗಿದೆ. ಅದು ಸರ್ವೆ ನಂಬರಲ್ಲಿ ಇದೆ. ಸರ್ವೆ ನಂಬರು ಯಾವುದೇ ರೀತಿಯಲ್ಲಿ ಭೂ ಪರಿವರ್ತನೆ ಆಗಲಿಲ್ಲ, ಮತ್ತು ನಮ್ಮ ಇದು ಟೌನ್ ಪ್ಲಾನ್ ಇಲ್ಲ, ಅಪ್ರೂವಲ್ಗೂ ಆಗಲಿಲ್ಲ. ನಿಮ್ಮಲ್ಲಿ ಯಾವುದೇ ಬುಕ್ಕಲ್ಲಿ ಎಂಟ್ರಿ ಕೂಡ ಇಲ್ಲ. ಅದು ಬುಕ್ಕಲ್ಲಿ ಎಂಟ್ರಿ ಇಲ್ದಿರೇ ಈ ಖಾತೆ ಹೆಂಗಾಯಿತು? ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಿದ್ದಾರೆ. ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಿದ್ದಾರೆ. ಬೇಕೇ ಬೇಕು ನ್ಯಾಯ ಬೇಕು. ಸಾಮಾಜಿಕ ನ್ಯಾಯಪರ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ